ಹಲೋ ನನ್ನ ಯೂಟ್ಯೂಬ್ ಬಳಗ. ಇವತ್ತು ಮಾಡೋಣ ಮೀನು ಸಾರು. ಹಸ್ಬೆಂಡ್ ಇವತ್ತು ಮೀನು ತೊಗೊಂಬಂದಿದ್ರು, ಸೊ ಅದಕ್ಕೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಉಪ್ಪು, ಅರಿಶಿಣ ಮತ್ತು ನಿಂಬೆ ರಸ ಹಚ್ಚಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ನಾನು ಮ್ಯಾರಿನೇಷನ್ಗೆ ಇಡ್ತಾ ಇದ್ದೀನಿ. ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಬೇಕಾಗಿರುವಷ್ಟು ಎಣ್ಣೆಯನ್ನು ನೀವು ಹಾಕ್ಕೊಳ್ಳಿ. ನಾನು ಎಣ್ಣೆಯನ್ನು ಕೂಡ ಸ್ವಲ್ಪ ಕಡಿಮೆ ಬಳಸ್ತೀನಿ, ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಒಂದು ಮಧ್ಯಮ ಗಾತ್ರದ ಈರುಳ್ಳಿನ ನಾನು ಸೇರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಮತ್ತೆ ಬೇಕಾದರೆ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಈಗ ಹಾಕ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಇದನ್ನು ಕೂಡ ಇವಾಗ ಚೆನ್ನಾಗಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಈ ರೀತಿಯಾಗಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಹಾಕ್ಕೊಳ್ಳಿ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನಮಗೆ ಬೇಕಾಗಿರುವಷ್ಟು ಕೆಂಪು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈ ರೀತಿ ನಾನು ಮೊದಲೇ ಹೇಳಿದ್ದೀನಿ, ಎಣ್ಣೆಯಲ್ಲಿ ನೀವು ಖಾರ ಈ ರೀತಿ ಹಾಕಿ ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಅದಾದಮೇಲೆ ನಿಮ್ಮ ಪಲ್ಯ ಏನು ಮಾಡ್ತೀರಲ್ವ ಸಾರು, ಅದು ಚೆನ್ನಾಗಿ ಈ ರೀತಿ ಸ್ವಲ್ಪ ಎಣ್ಣೆಯಾಗಿ ಕೆಂಪಾಗಿ ಕಾಣಿಸುತ್ತೆ. ಇವಾಗ ಇದಕ್ಕೆ ಟೊಮ್ಯಾಟೊ ಹಾಕಿದ್ದೀನಿ. ನಾನು ಒಂದು 2-3 ಟೊಮ್ಯಾಟೊನ ನಾನು ಏನು ಮಾಡಿದೆ ರುಬ್ಬಿಬಿಟ್ಟು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹುಣಸೆ ಹಣ್ಣಿನ ರಸನ ಸೇರಿಸೋಣ. ಮೀನು ಸಾರಿಗೆ ಹುಣಸೆ ಹಣ್ಣಿನ ರಸನ ಹಾಕಲೇಬೇಕು, ಅಂದಾಗಲೇ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಟೊಮ್ಯಾಟೊ ಕೂಡ ಎಣ್ಣೆ ಬಿಡ್ತಾ ಇದೆ. ಸೊ ನೋಡಿ, ಇದು ಬೇಯ್ತಾ ಇದೆ. ಇದಕ್ಕೆ ಇವಾಗ ಹಾಕ್ಕೊಳ್ಳೋಣ ಕೊಬ್ಬರಿ. ಇದನ್ನು ನಾನು ಹಸಿ ಕೊಬ್ಬರಿನೇ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ತಿಳಿಬೇಕಲ್ವ ಅಷ್ಟು ಇವಾಗ ಇದಕ್ಕೆ ಏನು ಮಾಡೋಣ, ನೀರನ್ನು ಸೇರಿಸ್ಕೊಳ್ಳೋಣ. ತುಂಬಾ ತಿಳಿ ಮಾಡ್ಕೋಬೇಡಿ, ಆಮೇಲೆ ತುಂಬಾ ಗಟ್ಟಿ ಇರಬಾರ್ದು, ಒಂದು ಮೀಡಿಯಮ್ ಇದರಲ್ಲಿ ಇರಬೇಕಾಗುತ್ತೆ. ಸೊ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಈಗ ಇದನ್ನು ನಾವೇನು ಮಾಡೋಣ, ಚೆನ್ನಾಗಿ ಇದು ಕುದಿ ಬರಬೇಕು. ಮೀನು ಈಗಲೇ ಹಾಕೋ ಹಾಗಿಲ್ಲ, ಇದು ಕುದಿ ಬರಬೇಕು. ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಇವಾಗ ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡೋಣ. ಇದು ಕುದಿ ಬಂದ ನಂತರ ಇದಕ್ಕೆ ನಾವು ಮೀನನ್ನು ಇವಾಗ ಸೇರಿಸೋಣ. ಇನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಮೀನನ್ನು ಇವಾಗ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಮೀನನ್ನು ಹಾಕ್ಕೊಳ್ಳಿ. ಈ ಮೀನೇನಂತ ಅಂದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಬೇಯಲಿಕ್ಕೆ. ಸೊ ಅದನ್ನು ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಬೇಯಲಿಕ್ಕೆ ನೀವು ಬಿಡಬೇಕು. ಇದು ಬಾಂಗಡೆ ಮೀನೆಲ್ಲ ಆದರೆ ಇದು ಬೇಗ ಬೇಯುತ್ತೆ, ಬಟ್ ಈ ಮೀನು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳಿ. ಈಗ ನೋಡಿ, ಮೀನು ಸಾರು ಕುದೀತಾ ಇದೆ. ಈಗ ಒಂದೊಂದು ಸ್ವಲ್ಪ ಈ ರೀತಿಯಾಗಿ ತುಂಬಾ ಒಂದು ಸ್ಪೂನ್ ಹಾಕಿ ಈ ರೀತಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಸ್ವಲ್ಪ ಈ ರೀತಿ ತಳ ಬಿಡಿಸಿ ಹಾಗೆ ಬಿಟ್ಬಿಡಿ ಅದನ್ನು. ಈಗ ನೋಡಿ, ಮೀನು ರೆಡಿಯಾಗಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿ ನೋಡಿ, ಫೈನಲ್ ಆಗಿ ಮೀನು ಸಾರು ರೆಡಿಯಾಗಿದೆ. ಇದನ್ನು ನೀವು ರಾಗಿ ಮುದ್ದೆ ಜೊತೆ ಆಗಿರಲಿ ಅಥವಾ ಜೋಳದ ರೊಟ್ಟಿ ಜೊತೆ ಆಗಲಿ ಅಥವಾ ನೀವು ಅಕ್ಕಿ ರೊಟ್ಟಿ ಮಾಡಿದ್ರೆ ಅದರ ಜೊತೆ ನೀವು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನನ್ನ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.